ಅಥಣಿ ಹಾಗೂ ಕಾಗವಾಡ ತಾಲೂಕಿನ ರೈತರ ಪರವಾಗಿ ಕರಿಮಸೂತಿ ಏತ ನೀರಾವರಿ ಕಾಲುವೆಗೆ ನಿರಂತರವಾಗಿ ನೀರು ಹರಿಸುವಂತೆ ಒತ್ತಾಯಿಸಿ ಅಥಣಿಯಲ್ಲಿ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಹಾಗೂ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ನೂರಾರು ಕಾರ್ಯಕರ್ತರು ಭಾಗವಹಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅಥಣಿ ಮತ್ತು ಕಾಗವಾಡ ತಾಲೂಕಿನ ರೈತರ ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಾಗಿರುವ ಕರಿಮಸೂತಿ ಏತ ನೀರಾವರಿ ಕಾಲುವೆಗೆ ನೀರು ನಿರಂತರವಾಗಿ ಹರಿಸಬೇಕೆಂದು ಆಗ್ರಹಿಸಿ ಭಾರತೀಯ ಜನತಾ ಪಾರ್ಟಿ ಅಥಣಿ ಮಂಡಳದ ವತಿಯಿಂದ ಶನಿವಾರ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಹಾಗೂ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯು ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಆರಂಭವಾಗಿ ತಹಸೀಲ್ದಾರ್ ಕಚೇರಿವರೆಗೆ ಸಾಗಿತು. ಬಳಿಕ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ಕರಿಮಸೂತಿ ಏತ ನೀರಾವರಿ ಯೋಜನೆಯು ಕಾಲುವೆಗೆ ನೀರು ಸ್ಥಗಿತಗೊಳಿಸದಂತೆ ಒತ್ತಾಯಿಸಲಾಯಿತು. ಈ ವೇಳೆ ಮಾತನಾಡಿದ ಶ್ರೀಮಂತ್ ಪಾಟೀಲ್ ಹಾಗೂ ಮಹೇಶ್ ಕುಮಟಳ್ಳಿ ಅವರು ಕೃಷ್ಣಾ ನದಿಯಲ್ಲಿ ಒಳಹರಿವು ಇರುವವರೆಗೂ ಏತ ನೀರಾವರಿ ಕಾಲುವೆಗಳಿಗೆ ನೀರು ಹರಿಸಬೇಕು. ರೈತರ ಜೀವನಾಡಿಯಾಗಿರುವ ಈ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸಬಾರದು. ನೀರು ನಿಲ್ಲಿಸುವುದರಿಂದ ಸಾವಿರಾರು ರೈತರ ಸಂಕಷ್ಟಕ್ಕೆ ಸಿಲುಕುತ್ತಾರೆ ಎಂದು ಆರೋಪಿಸಿದರು. ಜೊತೆಗೆ ನೀರಾವರಿ ಇಲಾಖೆ ಅಧಿಕಾರಿಗಳ ಕಾರ್ಯವೈಖರಿಯನ್ನು ತೀವ್ರವಾಗಿ ಟೀಕಿಸಿದರು. ಪ್ರತಿಭಟನೆಯಲ್ಲಿ ಅರುಣ್ ಗಣೇಶವಾಡಿ, ನಿಂಗಪ್ಪ ನಂದೇಶ್ವರ್, ಗುರಪ್ಪ ಮಗದೂಮ್ ಸೇರಿದಂತೆ ಹಲವು ಮುಖಂಡರು ಮಾತನಾಡಿ ರೈತರ ಹಿತದೃಷ್ಟಿಯಿಂದ ಸರ್ಕಾರ ಹಾಗೂ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಕಾಲುವೆಗೆ ನಿರಂತರವಾಗಿ ನೀರು ಹರಿಸಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಅಶೋಕ್ ಯಲ್ಲಡಗಿ, ರವಿ ಪೂಜಾರಿ, ಸಂತೋಷ್ ಕಕ್ಮರಿ, ಮಲ್ಲಿಕಾರ್ಜುನ್ ಅಂದಾನಿ, ನಾನಾಸಾಬ್ ಅವತಾಡೆ, ನಿಶಾಂತ್ ದಳವಾಯಿ, ಗುರು ಅಜೂರ್, ಪ್ರಕಾಶ್ ಮೋರೆ, ಬಾಳು ಮಗ್ದೂಮ್ ಸೇರಿದಂತೆ ಬಿಜೆಪಿ ಮುಖಂಡರು ಹಾಗೂ ನೂರಾರು ಕಾರ್ಯಕರ್ತರು ಭಾಗವಹಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ವರದಿ ವಿಠ್ಠಲ್ ಕೋಕಾಟೆ. ಇವತ್ತಿನ ಅಥಣಿ ತಾಲೂಕು ಆಡಳಿತ ಹಾಗೂ ಅಥಣಿ ಮತಕ್ಷೇತ್ರದ ಆಡಳಿತವನ್ನು ಮಾಡತಕ್ಕಂಥವ್ರು ರೈತರಿಗೆ ತಾರತಮ್ಯ ಮಾಡತಕ್ಕಂಥ ವಿಷಯ ಇವತ್ತು ನಮಗೆಲ್ಲರಿಗೂ ತಿಳಿದಿದೆ. ಯಾಕಪ್ಪ ಅಂತಂದ್ರೆ ಕೆನಾಲ್ ನೀರನ್ನು ಹರಿಸುವಂತ ಒಂದು ನಿಟ್ಟಿನೊಳಗ ಕೆನಾಲ್ ನೀರು ಬಟನ್ ಬಡಿ ಕೊಡ್ತೈತೆ ಅಷ್ಟೇ ಚಾಲು ಮಾಡಕತ್ತಾರ. ರೈತರು ಕಷ್ಟದಿಂದ ಇವತ್ತು ಜಮೀನನ್ನು ಉಳುಮೆ ಮಾಡಿ ಆ ಜಮೀನಿನಲ್ಲಿ ಬೀಜವನ್ನು ಬಿತ್ತಿದ್ದ ಬೀಜ ಸಕಟ್ ಇವತ್ತು ಹುಳ ತಿಂದ ಹಾಳಾಗುವಂತ ಸಂದರ್ಭ ನಿರ್ಮಾಣ ಆಗೈತಿ ಇವತ್ತು ಅಥಣಿ ತಾಲೂಕಾದಲ್ಲಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ 2 ದಿವಸ ಪೋಸ್ ಕೊಡುವ ಸಲುವಾಗಿ ಬಟನ್ ಮ್ಯಾಲ್ ಕೈ ಇಡ್ತಾರ. 2-3ನೇ ದಿವಸಕ್ಕೆ ನೀರನ್ನು ಸಂಪೂರ್ಣವಾಗಿ ಬಂದ್ ಮಾಡ್ಯಾರ. ಅದ್ರ ಜೊತೆಗೆ ಈಗ ನಮ್ಮ ಹಿಂದೆ ಮಹಾರಾಷ್ಟ್ರದಿಂದ ಬರ್ತಕ್ಕಂಥ ನೀರಿನಲ್ಲಿ ನಮ್ಗೆ ಯಾವ್ಯಾವ ಕಿನಾಲ್ಗಳಿಂದ ತುಂಬಿಕೊಳ್ಳುವಂತ ವ್ಯವಸ್ಥೆಗಳದಾವ. ಕಾಗವಾಡ ಮತಕ್ಷೇತ್ರ ಆ ಕಡೆ ಬಾಜು ಅಂತವೆಲ್ಲ ಕಿನಾಲ್ಗಳನ್ನ ತುಂಬಿಸುವಂಥದ್ದು, ಕಿನಾಲ್ ನೀರು ಹರಿಸುವಂತ ಕೆಲಸ ಈಗಾಗಲೇ ಪ್ರಾರಂಭ ಆಯ್ತು ನಿರಂತರವಾಗಿ. ನಮ್ಮ ಕೆಳಗಡೆ ಇರ್ತಕ್ಕಂಥ ಬಬಲೇಶ್ವರ ಏತ ನೀರಾವರಿ ಬಿಜಾಪುರದ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬಬಲೇಶ್ವರ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನೀರನ್ನ ನಿರಂತರವಾಗಿ ಹರಿಸುವಂತ ಕೆಲಸ ಪ್ರಾರಂಭ ಆಯ್ತು. ಇವತ್ತು ಅಥಣಿ ಮತಕ್ಷೇತ್ರ ಮತ್ತು ಕಾಗವಾಡ ಮತಕ್ಷೇತ್ರ ತಮಗೆ ಏನು ಅನ್ಯಾಯ ಮಾಡ್ಯದ. ಇವತ್ತು ಪೂಜ್ಯ ರೈತ ಬಂದವರು ನಾಳೆ ನಿನ್ನೆ ದಿನ ನಾವು ಸ್ಟ್ರೈಕ್ ಮಾಡ್ತೀವಿ ಅನ್ನುವಂತ ಒಂದು ಮೀಡಿಯಾದಲ್ಲಿ ವೈರಲ್ ಆದಂತ ಸಂದರ್ಭದಲ್ಲಿ ಮತ್ತೆ ನೀರು ಹರಿಸುವಂತ ಕೆಲಸವನ್ನ ರಾತ್ರೋರಾತ್ರಿಯಾಗಿ ಮಾಡ್ತಾ ಇದ್ದೀರಿ. ಯಾಕೆ ನೀವು ರಾತ್ರೋರಾತ್ರಿಯಾಗಿ ಈ ರೀತಿ ತರಾತುರಿಯಾಗಿ ಮಾಡ್ತೀರಿ? ಇದೇ ರೀತಿಯಾಗಿ ನೀರವನ್ನ ನಿರಂತರವಾಗಿ ಹರಿಸ್ತೀರೋ ಏನ ರೈತರ ಜೊತೆಗೆ ಆಟ ಆಡ್ತೀರೋ ಅನ್ನುವಂಥದ್ದನ್ನ ಇವತ್ತು ನೀವು ತಾಲೂಕು ಆಡಳಿತದವರು ತಿಳಿ ಹೇಳಬೇಕು. ಅರೆ ಇವತ್ತಿನ ಅಥಣಿ ಮತಕ್ಷೇತ್ರದ ರೈತರ ಕಣ್ಣೀರನ್ನು ಒರೆಸ್ತೀನಿ ಅನ್ನುವಂತ ಮಾತನ್ನ ಒಂದು ಕಡೆ ತಾವು ಹೇಳ್ತೀರಿ. ರೈತರ ಕಣ್ಣಲ್ಲಿ ನೀರು ಬಂದ್ರೆ ನನ್ನ ಕಣ್ಣಲ್ಲಿ ರಕ್ತ ಬರ್ತದೆ ಅನ್ನುವಂತ ಮಾತನ್ನು ಕೂಡ ನೀವು ಹೇಳ್ತೀರಿ. ಇವತ್ತು ಇಡೀ ಅಥಣಿ ಮತಕ್ಷೇತ್ರ ಕಾಗವಾಡ ಮತಕ್ಷೇತ್ರದ ಜನ ಮಳೆಗಾಲ ಇಲ್ಲದ ಕಾರಣದಿಂದ ಕಿನಾಲ ನೀರಿನ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ನಿಂತಿರ್ತಂತ ಸಂದರ್ಭದಲ್ಲಿ ರೈತರ ಜೊತೆ ಆಟ ಆಡುವಂತ ಕೆಲಸವನ್ನ ತಾವೇನ್ ಮಾಡ್ತಾ ಇದ್ದೀರಿ. ಅದಕ್ಕೆ ತಕ್ಕ ಉತ್ತರವನ್ನ ರೈತರು ಕೊಡಬೇಕಂತ ಇವತ್ತ ನಿರ್ಣಯ ಮಾಡಿ ಸ್ಟ್ರೈಕ್ ಅನ್ನು ಮಾಡುವ ಮೂಲಕವಾಗಿ ಸಂದೇಶವನ್ನು ಕೊಟ್ಟಾಗ ತಾವು ಈ ಸಂದೇಶವನ್ನು ನೋಡಿ ತರಾತುರಿಯಲ್ಲಿ ರಾತ್ರಿ ಕಿನಾಲವನ್ನು ಏನು ಪ್ರಾರಂಭಿಸಿದ್ರಿ ಅದಕ್ಕೆ ತಾಲೂಕು ಆಡಳಿತ ಉತ್ತರವನ್ನು ಕೊಡಬೇಕಾಗ್ತದೆ. ಇವತ್ತು ಉತ್ತರ ಬರಲಿಲ್ಲ ಅಂತಂದ್ರೆ ಇದಕ್ಕಿಂತ ಉಗ್ರವಾಗಿ ಹೋರಾಟವನ್ನು ಮಾಡುವಂತ ಸಂದರ್ಭವನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಇವತ್ತಿನ ದಿವಸ ಕಿನಾಲಕ್ಕೆ ನೀರು 2 ದಿವಸ 3 ದಿವಸ 4 ದಿವಸ 5 ದಿವಸ 6 ದಿವಸ 7 ದಿವಸ 8 ದಿವಸ 9 ದಿವಸ 10 ದಿವಸ 11 ದಿವಸ 12 ದಿವಸ 13 ದಿವಸ 14 ದಿವಸ 15 ದಿವಸ 16 ದಿವಸ 17 ದಿವಸ 18 ದಿವಸ 19 ದಿವಸ 20 ದಿವಸ 21 ದಿವಸ 22 ದಿವಸ 23 ದಿವಸ 24 ದಿವಸ 25 ದಿವಸ 26 ದಿವಸ 27 ದಿವಸ 28 ದಿವಸ 29 ದಿವಸ 30 ದಿವಸ 31 ದಿವಸ 32 ದಿವಸ 33 ದಿವಸ 34 ದಿವಸ 35 ದಿವಸ 36 ದಿವಸ 37 ದಿವಸ 38 ದಿವಸ 39 ದಿವಸ 40 ದಿವಸ 41 ದಿವಸ 42 ದಿವಸ 43 ದಿವಸ 44 ದಿವಸ 45 ದಿವಸ 46 ದಿವಸ 47 ದಿವಸ 48 ದಿವಸ 49 ದಿವಸ 50 ದಿವಸ 51 ದಿವಸ 52 ದಿವಸ 53 ದಿವಸ 54 ದಿವಸ 55 ದಿವಸ 56 ದಿವಸ 57 ದಿವಸ 58 ದಿವಸ 59 ದಿವಸ 60 ದಿವಸ 61 ದಿವಸ 62
ಹೆಂಗ ಹಂಚಿರಪ್ಪ ಅಂದ್ರೆ ಸುಮ್ಮ ಶೋಕಿ ಪೆಂಡಲ್ ಗಿಂಡಲ್ ಹೊಡೆದ ಅದನ್ನ ಒಂದು ತಾಲೂಕಿನಾಗ ನೀರು ಬಿಟ್ಟಿವ ಅನ್ನಂಗೆ ತೋರಿಸಿರ ಆದ್ರೆ ನೀರು ಮಾತ್ರ ಯಾರಿಗೂ ಬಂದಿರಲಿಲ್ಲ. ಅಲ್ಲೇ ಸುಮ್ಮ ಒಂದು 2 ಹಳ್ಳಿಗೆ ಬಂದಾವ. ಮುಂದಿನ ಹಳ್ಳಿಗಳಿಗೆ ಹಾಕುವಿಲ್ಲ. ಆ ಕಡೆ ಮುಂದಂತೂ ಪೂರಾ ಮುಂದೆ ಭೂಮಿ ಉಳಿತ. ಆದ್ರೆ ಅವ್ರಿಗೆ ಬರೇ ಯಾವತ್ತೂ ಇದೇ ತೆಗೆದ ಯಾರಪ್ಪ ಅಂದ್ರ ಈ ತಾಲೂಕಿನಾಗ ಇರ್ತಕ್ಕಂಥ ಶಾಸಕರು ಏನ್ ತೆಗೆದ ಅಂದ್ರ ಶೋ ಮಾಡೋದು. ತಾಲೂಕಿನೊಳಗ ಬಹುಶಃ ಬ್ರಿಟಿಷ್ ಮಾದರಿಯೊಳಗ ಒಂದು ಕಾನೂನು ತಂದ್ರೆ ತಪ್ಪಾಗಲಿಕ್ಕಿಲ್ಲ. ಇಬ್ಬರು ಶಾಸಕರು ಬಹುಶಃ ಒಂದು ಕಾಲದಲ್ಲಿ ದೇವರಿಗೆ ನಾವು ಮೊರೆ ಹೋಗಿ ಮಳೆ ಆಗಲಿಪ್ಪ ಮಳೆ ಆಗಲಿ ಅಂತಕ್ಕಂಥ ಸಾಕಷ್ಟು ಜನ ಇವತ್ತ ಪೂಜೆ ಪುರಸ್ಕಾರ ಮಾಡಿ ದೇವರ ದಯದಿಂದ ಇವತ್ತು ಮಳೆಯಾಗಿ ಹೊಳಿ ಕೂಡ ತುಂಬಿ 90ರಷ್ಟು ಹೊಳಿ ತುಂಬೈತಿ. ಒಳಹರಿವು ಹೆಚ್ಚೈತಿ. ಹೆಚ್ಚಿದ್ರು ಕೂಡ ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಏನ ಕೋರ್ಟ್ ಬೇಕು ಫಿನಾನ್ಸ್ ಚಾಲು ಮಾಡಿ ಕೆಲವು ಮಾಡ್ಬೋದು. ಎಲ್ಲರೂ ಯಥಾಸ್ಥಿತಿ 20 ವರ್ಷಗಳು ಬೆಳೆದುಕೊಳ್ಳುವಂತ ರೀತಿ ಅವ್ರು ತಮ್ಮ ಬೆಳೆಗಳನ್ನ ಯಾರು ರಕ್ಷಿದು ಯಾರು ಗೊಂಜಾಳ ಕೋಪ ಏನೇನೇ ಮಾಡ್ಕೊಂಡ್ರು ಪಾಪ ಅದನ್ನ ತಡಕನ ಇವ್ರು ಏನ್ ಮಾಡಪ್ಪ ಅಂದ್ರೆ ಬಂದ್ ಮಾಡಿ ಯಾಕೆ ಬಂದ್ ಮಾಡಿದ್ರಿ ಸರ್ಕಾರ ಏನ್ ಆದೇಶ ಹೇಳ್ತತಿ ಯಾವ ಡ್ಯಾಮಿನಲ್ಲಿ ನೀರಿನ ಮಟ್ಟ ಕಡಿಮೆ ಐತಿ ಅವ್ರಿಗೆ ನೀರು ಬಂದ್ ಮಾಡ್ತಕ್ಕಂಥ ಆದೇಶ ಮಾಡ್ಯಾರ. ಮೊದಲು ಇಬ್ರು ಶಾಸಕರು ಅಧಿಕಾರಿಗಳು ತಿಳ್ಕೋಬೇಕು. ಈ ಒಂದು ನದಿಗಳಲ್ಲಿ 90ರಷ್ಟು ನೀರೈತಲ್ಲಿ 90ರಷ್ಟು ನೀರೈತಿ. ಈ ಅಣೆಕಟ್ಟು ಯಾರಪ್ಪ ಅಂದ್ರೆ 10 ಮತ್ತು ಕಾರವಾರ ಭಾಗದ 75ರಷ್ಟು ಪಾಲಕರಾಗ ಅಲ್ಲಿ ಯಾರು. ಮೊದಲನೇ ಧನ್ಯವಾದಗಳನ್ನ ನಾವು ಯಾರಿಗೆ ಸಲ್ಲಿಸಬೇಕಪ್ಪ ಅಂತಂದ್ರ ಈಗಾಗಲೇ 3-4 ದಿನಗಳ ಹಿಂದೆ ರೈತ ಸಂಘದ ವತಿಯಿಂದ ನಮ್ಮೆಲ್ಲ ಆತ್ಮೀಯ ರೈತರು ರೈತ ಮುಖಂಡರು ನೀರಾವರಿ ಕಚೇರಿಗೆ ಮುತ್ತಿಗೆ ಹಾಕುವ ಮುಖಾಂತರ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಅದರ ಜೊತೆ ಅದರ ಮಾರನೇ ದಿನವೇ ನಮ್ಮ ಪಕ್ಷದ ಪ್ರಮುಖರು ಇವರ ನೇತೃತ್ವದಲ್ಲಿ ಎಲ್ಲ ಹಿರಿಯರ ಮುಂದಾಳತ್ವದಲ್ಲಿ ಏನು ಇವತ್ತು ಹೋರಾಟ ಹಾಕೊಳ್ಳೋರದಿವಿ ಅನ್ನುವಂತ ಒಂದು ಸಂದೇಶ ಏನು ಹೊರಗೆ ಬಂತು. ಏನ ಒಂದು ವಾರದ ಹಿಂದೆ ಬಟನ್ ಹೊಡೆಯುವ ಮುಖಾಂತರ ಪ್ರಚಾರ ಏನ್ ಮಾಡ್ಕೊಂಡಿದ್ರು ಅದು ಪ್ರತಿ ವರ್ಷ ಬಟನ್ ಹೊಡಿದೇ ಇರ್ತೈತಿ. ಅದ್ರಾಗ ಏನ್ ಅಂತದೇನ್ ಇರಂಗಿಲ್ಲ. ಹೊಳಿ ಮರತೈತಿ ಬಟನ್ ಹೊಡಿದೇ ಇರ್ತೈತಿ. ಅದು ನೀರು ಮರಸೋದೇ ಇರ್ತೈತಿ. ಅದು ಪ್ರತಿ ವರ್ಷ ದೀಪಾವಳಿ ಬರೋದಲ್ಲ ಹೋಳಿ ಹುಣ್ಣಿ ಬರೋದಲ್ಲ ಹೋಳಿ ಹುಣ್ಣಿ ಬಂದಾಗ ಬರ್ಕೊಳ್ಳೋದು ಇರೋದಲ್ಲ. ಆದ್ರ ಇದು ಬಟನ್ ಹೊಡೆಯೋ ಕಾರ್ಯಕ್ರಮ ಏನೈತಿ ಅದ್ರಾಗ ಏನು ಅಂತ ದೊಡ್ಡ ಸಾಧನೆ ಅಂತ ಏನಿಲ್ಲ. ಅದು ಪ್ರತಿ ವರ್ಷ ಹೊಡೆಯಬೇಕು. ನೀವು ಊರಾಗ ಇರ್ಲಿಲ್ಲ ಅವ್ರು ಮತ್ತೊಬ್ಬರ ಹೊಡೆಯಬೇಕು. ಅದನ್ನ ಇಲ್ಲಿ ಕೂಡಿದ್ದು ನಾ ಮತ್ತು ಮಹೇಶ್ ಅನ್ನವರು ಇದು ಮಾಜಿ ಶಾಸಕ ಮಂತ್ರಿ ಅಂತೇಳಿ ಕೂಡಿಲ್ಲ ಬಂದಿಲ್ಲ. ನಾವು ಒಂದು ರೈತರ ಮಣ್ಣಿನ ಮಗ ಅಂತೇಳಿ ನಾವು ಬಂದಿದ್ದೀವಿ. ರೈತರ ಸಲುವಾಗಿ ಇಲ್ಲಿ ಬಂದಿದ್ದೀವಿ. ನಾವು ಮೊನ್ನಿನ ದಿವಸ ಒಂದು ಕಾರ್ಯಕ್ರಮಕ್ಕೆ ನಾವು ಮಧುವಾಯಿ ಗ್ರಾಮಕ್ಕೆ ಹೋಗೀನಿ. ಅಲ್ಲಿ ಕೆಲವು ರೈತರು ನಮ್ಮ ಬಾಳು ಬಂತು ಮತ್ತು ಕೆಲವು ರೈತರು ನನ್ನ ಕಡೆ ಬಂದ್ರು. ಮತ್ತು ಶ್ರೀಮಂತ ಪಾಟೀಲ್ ಈ ನಮ್ಮ ಕರಿ ಮಸೂತಿ ನಿಧಿ ಬಂದ್ ಮಾಡ್ಯಾರ. ಮತ್ತು ನಾಳೆ ಕೆಳಗಾಂವ ಬಸವೇಶ್ವರ ಕೂಡ ಬಂದ್ ಮಾಡೋರು. ನಾವು ಬಹಳ ಅಷ್ಟು ಹಾಳಾಗಿ ಬಿಡ್ತೀವಿ. ಅದಕ್ಕೆ ನೀವು ಏನ್ ಮಾಡ್ರಿ ಅಂದಾಗ ನಾ ಅಲ್ಲೇ ಹೇಳೀನಿ ಬಾಳು ಮನ್ನ ನೀವು ಒಟ್ಟ ಅಂದಲಾಗ ಹೋಗ್ಬೇಡ. ಆ ಸ್ಕೀಮ್ ಎಂದೆಂದು ಬಂದಾಗ ಶಕ್ಕಿಲ್ಲ. ಮತ್ತು ನಾವು ಇವತ್ತು ಇದೇನ್ ಸ್ಟ್ರೈಕ್ ಮಾಡಿದೀವಿ ಅವ್ರಿಗೆ ಮನವಿ ಮಾಡ್ಲಾಕ ಇಲ್ಲಿ ಬಂದಿಲ್ಲ. ರಿಕ್ವೆಸ್ಟ್ ಮಾಡ್ಲಾಕ್ ಬಂದಿಲ್ಲ. ಜೋಳಿಗೆ ತಗೊಂಡು ಬಿಕ್ಕಿ ಮಾಡ್ಲಾಕ್ ಬಂದಿಲ್ಲ. ಈ ನಮ್ಮ ಹಕ್ಕದ ನೀರೈತಿದು ಹಕ್ಕದ ನೀರ ಇಲ್ಲಿ ಹೇಳಕ್ ಬಂದಿದ್ದೀವಿ. ನಾವು ಇಲ್ಲಿ ಬಂದ ನಿಮಗೆ ಹೇಳಿ ನಾವು ಅಲ್ಲಿ ಹೋಗಿ ಮೋಟರ್ ತವರು ಮಾಡೋದ್ರಿ. ಯಾರೇ ಕೈಯಾಗ ದಮ್ ಇದ್ರ ನಿಮ್ಮಲ್ಲಿ ಯಾರ ಇದ್ರ ನಮಗ್ ಆಟ ಮಾಡ್ಲಾಕ್ ಬರ್ರಿ. ನಾವು ನೋಡೇ ಬಿಡ್ತೀವಿ ಅಂತ ಹೇಳಿದ್ವಿ. ನಾವು ರಿಕ್ವೆಸ್ಟ್ ಮಾಡ್ಲಾಕ್ ಬಂದಿಲ್ಲ. ಅದಕ್ಕ ಅವರು ನಾವು ಬರೇ ಟೈಪ್ ಮಾಡಿದ್ವಿ ಅಂದ್ರೆ ಲಗೇಜ್ ರಾತ್ರಿ ಬಟ್ಟೆ ಬರ್ತಾರೆ. ಇದೇನ್ ನಾಟಕ ನಡೆಸಿದ್ವಿ ನೀವು. ಮೊದಲು ನೀವು ಬಂದ್ ಯಾಕೆ ಮಾಡ್ರಿ. ಬಂದ್ ಮಾಡ್ಲಕ್ ಏನ್ ಕಾರಣ ಐತಿ. ಬರೇ ಅವ್ರ ಡಿಸಿ ಬಂದಿರತ್ತ ಲೆಟರ್ ಹಾಕಿರತ್ತ ಅಲ್ಲ. ನಮಗೆ ಸಾವಿರಾರು ರೈತರು ಸಾಯ್ಲಾಕಿದ್ದೀವಿ. ಕೋಟಿ ಗಂಟೆ ಖರ್ಚು ಮಾಡಿ ಬೆತ್ತರಿ ಮಾಡ್ಯಾರ. ನೀರು ಬಿಟ್ಟಿದ್ರಿ ಮತ್ ಮರ್ದಿವ್ಸ ಬಂದ್ ಮಾಡ್ತೀರಿ. ನಮ್ಮ ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ ಅವರು ತಿಳಿಸ್ಯಾರ ಈ ವರ್ಷ ಇಂಥ ಬರಗಾಲ ಅವ್ರು ಹೇಳಲ್ಲ. 100 ವರ್ಷದಲ್ಲಿ ಬರಗಾಲ ಬಿದ್ದಿಲ್ಲ ಅಂತ ಬರಗಾಲ ಈ ವರ್ಷ ಬರದೈತಿ ಅಂತ ಹೇಳ್ಯಾರ. ಅದಕ್ಕೆ ಸರ್ಕಾರದವರಿಗೆ ನಾವು ಬೇಡ್ತೀವಿ ಇದೇನ್ ಬರಗಾಲ ಪರಿಸ್ಥಿತಿ ಆಗೈತಿ ಇದೆಲ್ಲ ಪರಿಸ್ಥಿತಿ ನೀವು ಬರಗಾಲ ಘೋಷಣೆ ಮಾಡಬೇಕು. ಮತ್ತು ನಮ್ಮ ರೈತರ ಸಲುವಾಗಿ ಅದರ ಸಲುವಾಗಿ ಏನೇನು ಒಂದು ಉಪಾಯನೆ ಮಾಡಬೇಕಾಗಿದ್ದ ಅದ್ರ ಮೇವೊಂದು ಸಂಪಾದನೆ ಬೇರೆ ಯಾವುದೂ ಇರಲಿ ಇದೆಲ್ಲ ಮಾಡಬೇಕು. ಅದಕ್ಕ ಈಗ
ಸರ್ಕಾರಕ್ಕೆ ನಾವು ಅದು ಕೂಡ ಬೇಡಿಕೆ ಐತಿ ನೋಡ. ಮತ್ತು ಅದರ ಸಲುವಾಗಿ ಈ ಯಾವ ಬೇಡಿಕೆ ಸಲುವಾಗಿ ನೀವು ಸ್ಪಂದನೆ ಕೊಟ್ರ ಚಲೋ, ಇಲ್ಲಿಗೆ ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ನಮ್ಮ ಹಕ್ಕು ನಕ್ಕೆ ಪಡಿತೀವಿ ಅಂತೇಳಿ ನೀವು ಇವತ್ತು ತಿಳಿಸ್ತಾ ಇದ್ದೀವಿ. ಮತ್ತು ಇಲ್ಲಿ ಬಂದವರ ಎಲ್ಲ ರೈತರಿಗೆ ಧನ್ಯವಾದ ಕೊಟ್ಟು ಕೆನಾಲ್ ಕಾಗವಾಡ ಅಥಣಿಯಲ್ಲಿ ಬರ್ತಕ್ಕಂಥ ಕೆನಾಲ್ ಅನ್ನ ಸ್ಟಾರ್ಟ್ ಮಾಡಿದ್ರು ಮತ್ತು ಬಂದ್ ಮಾಡಿದ್ರು. ಇದು ಯಾಕೆ ಅಂತ ಹೇಳಿ ಕೇಳಬೇಕಂತ ಹೇಳಿ ಶ್ರೀಮಂತನ ತಾತೆ ಅವರು ನಮಗ್ 2 ದಿವಸದಿಂದ ಮಾತಾಡಿದ್ರು. ಹಿಂಗೆಲ್ಲ ಗುಂಡಾಗಿರಿ ಆಗಾಕತ್ತೈತಿ, ದಪ್ಪಾಳಿಕೆ ಆಗಾಕತ್ತೈತಿ, ಯಾವಾಗ ಕಂಡಾಲ್ ಹಾಕಿ ಪಟ್ಟಣವಂತ ಪೋಸ್ ಕೊಡ್ತಾರೋ, ಇದಕ್ಕೆ ಒಂದು ಮತ್ತೆ ಯಾಕೆ ಬಂದ್ ಮಾಡ್ತಾರೋ ಇದಕ್ಕೆ ಕೇಳೋದು ಗಟ್ಟಿಯಾಗಿ ಅಂತಂದಾಗ ನಾವು ಒಂದ ಮಾತೊಂದು ತಾತೆ ಹಾಗೆ ಚಲೋ ಹಮ್ ತುಮಾರ ಪೀಚೆ ಬಹಳ ನಾವು ಮಾಡಿದಂತ ಅಮ್ಮಾದೀಶ್ವರ ಯಾತ್ರೆ ನಾವಲ್ಲಿ ಅಮ್ಮಾದೀಶ್ವರ ಪಟ್ಟಣದಲ್ಲಿ ಯಾತ್ರೆ ಹೆಸರಿಟ್ಟವರೇನ ಅದನ್ನು ಹುಟ್ಟು ಹಾಕಿ ನಾವು ರಮೇಶಣ್ಣ ಜಾರಕಿಹೊಳಿ ಅವರು ಬಹಳ ಅಭಿಮಾನದಿಂದ ಹೇಳಬೇಕಾಗ್ತದೆ. ಸರ್, ಎಲ್ರಿಗೂ ನಮಸ್ಕಾರ. ಇವತ್ತು ಸನ್ಮಾನ್ಯ ಮಾಜಿ ಸಚಿವರು, ಮಾಜಿ ಶಾಸಕರಾಗಿರುವಂತಹ ಶ್ರೀಮಂತ ಬಾಳಾಸಾಹೇಬ್ ಪಾಟೀಲ್ ಸರ್ ಅವರು ಮತ್ತು ಸನ್ಮಾನ್ಯ ಮಾಜಿ ಶಾಸಕರಾಗಿರುವಂತಹ ಮಹೇಶ್ ದೇವೇಗೌಡ ಕುಮಟಳ್ಳಿ ಸರ್ ಮತ್ತು ಎಲ್ಲ ರೈತ ಬಾಂಧವರು ಜಿಲ್ಲಾ ಕಾರ್ಯಾಲಯಕ್ಕೆ ಬಂದು ಏನು ಮನವಿ ಸಲ್ಲಿಸಿದ್ರಿ ವಿದ್ಯುತ್ ಬಗ್ಗೆ ಮತ್ತು ನೀರು ಹೊರೆಯುವ ಬಗ್ಗೆ ಒಂದು ವಿಚಾರ ತಮಗೆ ಯಾವತ್ತು ಸರ್ಕಾರ ಯಾವುದೇ ವ್ಯಕ್ತಿ ಆಗಲಿ ನಮ್ಮ ರೈತರ ಕಾಳಜಿ ಇರ್ತದೆ. ಇತ್ತೀಚಿನ ಎಲ್ಲ ಬೆಳವಣಿಗೆಗಳು ಕೂಡ ಒಂದು ಸರ್ಕಾರದ ಏನು ಇತ್ತೀಚೆಗೆ ಎಲ್ಲಿನ ಪ್ರಭಾವ ಆಯಿತು, ಮಳೆ ಪ್ರಮಾಣ ಕಡಿಮೆ ಆಯಿತು, ನೀರಿನ ಹರಿವಿನ ಕಡಿಮೆ ಆಯಿತು, ಜಲಾಶಯದಲ್ಲಿರೋ ನೀರು ಎಲ್ಲ ರಾಷ್ಟ್ರೀಯ ಒಂದು ಜಲನೀತಿ ಅಂತ ಇದೆ. ಆ ಜಲನೀತಿ ಪ್ರಕಾರ ಮೊದಲು ಕುಡಿಯುವ ಉದ್ದೇಶಕ್ಕಾಗಿ ಕೊಡಬೇಕು ಅನ್ನೋ ಒಂದು ಕಾಳಜಿ ಉದ್ದೇಶಕ್ಕಾಗಿ ಇವೆಲ್ಲ ಒಂದು ಬೆಳವಣಿಗೆಗಳಾಗಿದ್ದಾವೆ. ಆದ್ರೂ ಕೂಡ ಯಾವುದೇ ಕಾರಣಕ್ಕೂ ಸರ್ಕಾರ ಆಗಲಿ ಆಡಳಿತ ಆಗಲಿ ರೈತರ ಹಿತಾಸಕ್ತಿಯನ್ನ ಯಾವ ಕಾರಣಕ್ಕೂ ಬಲಿ ಕೊಡಲ್ಲ ಅನ್ನೋ ಒಂದು ವಿಚಾರನ ಹೇಳ್ತಾ ತಾವು ಕೊಟ್ಟಿರುವ ಮನೆಯನ್ನು ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಿದ್ಯುತ್ ಬಗ್ಗೆ ಮತ್ತು ನೀರು ಬಿಡೋದ್ರ ಬಗ್ಗೆ ಸಲಹೆ ಕೊಟ್ಟಿದ್ರಿ. ನಾವು ಆಡಳಿತ ಗಮನ ತರೋಂತ ಒಂದು ವಿಚಾರ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಎಲ್ಲರೂ ಶಾಂತ ರೀತಿಯಿಂದಾಗಿ ಹೇಳಬೇಕಂತ ನಾನು